ಏನು ಗೃಹಲಕ್ಷ್ಮಿಯರಿಗೆ ಮತ್ತೆ 4,000 ರೂಪಾಯಿ ಹಣ ಜಮೆ ಆಗೋದಕ್ಕೆ ಶುರುವಾಗಿದೆಯಾ? ಹೌದು ವೀಕ್ಷಕರೇ, ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು 4,000 ರೂಪಾಯಿ ಹಣ ಜಮೆ ಮಾಡೋದಕ್ಕೆ ಶುರು ಮಾಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ನಿಮ್ಮ ಅಕೌಂಟಿಗೆ ಹಣ ಇನ್ನು ಬಂದಿಲ್ವಾ? ಏನ್ ಮಾಡಬೇಕು? ಇನ್ನು ಯಾವಾಗ ನಿಮ್ಮ ಅಕೌಂಟಿಗೆ ಹಣ ಬರುತ್ತೆ? ಇನ್ನು ಸರ್ಕಾರದಿಂದ ಇಲ್ಲಿವರೆಗೂ 60,000 ರೂಪಾಯಿ ಹಣ ಕೊಡಲಾಗಿದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಪ್ರತಿಯೊಂದು ಅಪ್ಡೇಟ್ ನೋಡೋಣ. ಇನ್ನು ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್. ಅನ್ನಭಾಗ್ಯ ಅಕ್ಕಿ ಜೊತೆಗೆ ಇವೆಲ್ಲ ವಸ್ತುಗಳು ಫ್ರೀ ಅಂತಾನೆ ಹೇಳ್ಬಹುದು. ಇನ್ನೊಂದು ಕಡೆಗೆ BPL ಕಾರ್ಡ್, AAY ಕಾರ್ಡ್ ಇದ್ದವರಿಗೂ ಕೂಡ ಸೂಪರ್ ಗುಡ್ ನ್ಯೂಸ್ ಬಂದಿದೆ. ಎರಡು ದೊಡ್ಡ ಅಪ್ಡೇಟ್ ನೋಡ್ತಾ ಹೋಗೋಣ. ವೀಕ್ಷಕರೇ, ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ. ಇನ್ನು ಬಸ್ ಸಂಚಾರ ಬಂದ್ ಆಗ್ತಾ ಇದೆ. ಜನರು, ಪ್ರಯಾಣಿಕರು ಸ್ವಲ್ಪ ಹುಷಾರು, ಎಚ್ಚರ ಅಂತ ಹೇಳ್ಬಹುದು. ಎದಕ್ಕಂದ್ರೆ ಒಂದು ಬಸ್ ಕೂಡ ರೋಡಿಗೆ ಇಳಿಯಲ್ಲ ಅಂತ ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ. ಈ ಬಾರಿ ಮುಷ್ಕರ ತುಂಬಾ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಹೀಗಾಗಿ ರಾಜ್ಯಾದ್ಯಂತ ಸಾರಿಗೆ ಸಂಚಾರ ಬಂದ್ ಆಗ್ತಾ ಇದೆ. KSRTC, BMTC ಬಸ್ಗಳು ಕೂಡ ಬಂದ್ ಆಗ್ತಾ ಇದ್ದಾವೆ. ಇನ್ನೊಂದು ಕಡೆಗೆ ಗುಡುಗು ಮಿಂಚು ಸಹಿತ ರಾಜ್ಯಾದ್ಯಂತ ಭಾರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿರುವಂತದ್ದು. ಮುಂದಿನ 3 ದಿನಗಳ ಕಾಲ ಜನರು ಹುಷಾರಾಗಿರ್ಬೇಕು. ಗುಡುಗು ಮಿಂಚು ಸಹಿತ ಭರ್ಜರಿ ಕುಂಭ ದ್ರೋಣ ಮಳೆ ಕರ್ನಾಟಕದಲ್ಲಿ ಎಂಟ್ರಿ ಅಂತ ಹೇಳಲಾಗ್ತಾ ಇದೆ. ಇನ್ನು ನರೇಂದ್ರ ಮೋದಿಜಿಯವರು ದೊಡ್ಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಯುದ್ಧ ಇದೇ ತರ ಮುಂದುವರಿದ್ರೆ ಎನರ್ಜಿ ಕ್ರೈಸಿಸ್ ಅಂದ್ರೆ ಇಂಧನ ಅಭಾವ ಶುರುವಾಗುತ್ತೆ. ವಿಶ್ವದ ಅತಿ ದೊಡ್ಡ ಜನಸಂಖ್ಯೆ ಒಂದು ಭಾಗ ಬಡತನದಲ್ಲಿ ಉರುಳಬೇಕಾಗುತ್ತೆ ಅಂತ ನರೇಂದ್ರ ಮೋದಿಜಿಯವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಮನೆಯಿಂದಲೇ ಕೆಲಸ ಮಾಡಿ, ಕಚ್ಚಾ ತೈಲ ಆದಷ್ಟು ಕಡಿಮೆ ಬಳಸಿ, ಬಂಗಾರ 1 ವರ್ಷಗಳ ಕಾಲ ಖರೀದಿ ಮಾಡಬೇಡಿ. ಈ ತರ ಮೇಲೆ ಮನವಿ ಕೂಡ ಮಾಡಲಾಗ್ತಾ ಇದೆ. ಇವತ್ತು ವೀಕ್ಷಕರೇ ಎಲ್ಲ ನೋಡೋಣ. ಮೊದಲಿಗೆ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ನಿಮಗೆ ಸೂಪರ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇನ್ನು ಪ್ರತಿಯೊಬ್ರು ಕೂಡ ನಾವು ಕೇಳೋ ಪ್ರಶ್ನೆಗೆ ಕಮೆಂಟ್ ಮಾಡಿ. ಎದಕ್ಕಂದ್ರೆ ನಿಮಗೆ 29ನೇ ಕಂತು ಹಣ ಜಮೆ ಆಗಿದೆಯಾ? ಎದಕ್ಕಂದ್ರೆ ಈಗ 30ನೇ ಕಂತು ಹಣ ಜಮೆ ಆಗ್ತಾ ಇದೆ. ವೀಕ್ಷಕರೇ ನೋಡಿ, ಕೇವಲ ಒಂದಲ್ಲ 2 ಕಂತು ಹಣ ನಿಮಗೆ ಈಗ ಜಮೆ ಆಗ್ತಾ ಇದೆ. ವೀಕ್ಷಕರೇ, ಇವತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಮಾತು ಕೂಡ ಹೇಳಿರುವಂತದ್ದು. ಇಲ್ಲಿವರೆಗೂ ಗೃಹಲಕ್ಷ್ಮಿಯರಿಗೆ 29 ಕಂತು ಅಂದ್ರೆ 58,000 ರೂಪಾಯಿವರೆಗೂ ಹಣವನ್ನ ಹಾಕಲಾಗಿದೆ. ಈಗ 30ನೇ ಕಂತು ಹಣ ಬಿಡುಗಡೆ ಆಗ್ತಾ ಇದೆ. ಅಂದ್ರೆ 60,000 ರೂಪಾಯಿ ಗೃಹಲಕ್ಷ್ಮಿಯರ ಅಕೌಂಟಿಗೆ ಹಣ ಕಾಂಗ್ರೆಸ್ ಸರ್ಕಾರದಿಂದ ಜಮೆ ಮಾಡಲಾಗ್ತಾ ಇದೆ. ಗೃಹಲಕ್ಷ್ಮಿಯರಿಗೆ ಇದು ಒಂದು ಸೂಪರ್ ಸಿಹಿ ಸುದ್ದಿ. ಈಗ ನೋಡಿ, ಇದೇ ಒಂದು 20ನೇ ತಾರೀಕಿನ ಒಳಗೆ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಒಟ್ಟು 2,000 ರೂಪಾಯಿ ಬರುತ್ತೆ. ಅದೇ 27, 28ನೇ ತಾರೀಕಿನ ಒಳಗೆ ಮತ್ತೆ 2,000 ರೂಪಾಯಿ ಹಣ ಬರುತ್ತೆ ವೀಕ್ಷಕರೇ. ಅಂದ್ರೆ ಈ ತಿಂಗಳು 2 ಕಂತು ಹಣ ಬಿಡುಗಡೆ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಹೇಳಿಕೆ ಕೂಡ ಇಲ್ಲಿ ಕೊಟ್ಟಿರುವಂತದ್ದು. ಅಂದ್ರೆ ಇಲ್ಲಿ ರಾಜ್ಯದಂತ ಗೃಹಲಕ್ಷ್ಮಿಯರಿಗೆ ಮತ್ತೆ 4,000 ರೂಪಾಯಿ ಹಣ ಜಮೆ ಆಗ್ತಾ ಇದೆ. ಯಾರಿಗೆಲ್ಲ 28 ಕಂತು ಹಣ ಬಂದಿದೆ ಅವರಿಗೆ 29 ಹಾಗೂ 30ನೇ ಕಂತು ಹಣ ಇದೇ ತಿಂಗಳಲ್ಲಿ ಜಮೆ ಆಗಲಿದೆ. ಯಾರಿಗೆಲ್ಲ 29ನೇ ಕಂತಿನವರೆಗೂ ಹಣ ಬಂದಿದೆ ಅವರಿಗೂ ಕೂಡ 30ನೇ ಕಂತು ಹಣ ಜಮೆ ಆಗಲಿದೆ ಅಂತ ಹೇಳ್ಬೋದು. ಇಲ್ಲಿವರೆಗೂ ಗೃಹಲಕ್ಷ್ಮಿಯರಿಗೆ ಒಟ್ಟು 60,000 ರೂಪಾಯಿವರೆಗೂ ಗೃಹಲಕ್ಷ್ಮಿಯರಿಗೆ ಹಣವನ್ನ ಹಾಕಲಾಗಿದೆ. ಆದ್ರೆ ಕೆಲವರಿಗೆ 27 ಕಂತು ಮಾತ್ರ ಬಂದಿದೆ, ಕೆಲವರಿಗೆ 28ನೇ ಕಂತು ಬಂದಿದೆ, ಕೆಲವರಿಗೆ 29ನೇ ಕಂತು ಬಂದಿದೆ ಅಂತ ಕಮೆಂಟ್ಗಳು ಮಾಡ್ತಾ ಇದ್ದಾರೆ. ವೀಕ್ಷಕರೇ, ನೀವು ಕೂಡ ಬೇಗನೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಇಂದ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಒಳ್ಳೆ ಒಂದು ಫೀಡ್ಬ್ಯಾಕ್ ಸಿಗಲಿದೆ. ಇಲ್ಲಿ ನಾವು ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ನಾವು ನಿಮಗೆ ಹೇಳೋದಾದ್ರೆ ನೋಡಿ, ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣ ಈಗ ಬಿಡುಗಡೆ ಮಾಡಲಾಗ್ತಾ ಇದೆ. ಹೌದು ವೀಕ್ಷಕರೇ, ಇದೇ ಒಂದು ಮೇ ತಿಂಗಳು 28 ತಾರೀಕಿನ ಒಳಗೆ ನಿಮಗೆ ಮತ್ತೆ ಮಾರ್ಚ್, ಏಪ್ರಿಲ್ 2 ತಿಂಗಳದ್ದು ಹಣ ಇದೇ ತಿಂಗಳಲ್ಲಿ ಬರಲಿದೆ ಅಂತ ಹೇಳ್ಬೋದು. ಇನ್ನು ಜೂನ್ ತಿಂಗಳಲ್ಲಿ ಮತ್ತೊಂದು ಕಂತಿನ ಹಣ ಕೂಡ ಬಿಡುಗಡೆ ಮಾಡಲಾಗುತ್ತೆ. ಬಾಕಿ ಕಂತು ಹಣವನ್ನ ಜಮೆ ಮಾಡ್ತಾ ಇದ್ದೀವಿ ಅಂತಾನೂ ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಎಲ್ಲ ಕೂಡಿ ನಿಮಗೆ ಸಿಂಪಲ್ ಆಗಿ ಹೇಳೋದೇನಪ್ಪಾ ಅಂದ್ರೆ ಇದೇ ಒಂದು 28ನೇ ತಾರೀಕಿನ ಒಳಗೆ ನಿಮಗೆ 4,000 ರೂಪಾಯಿ ಗೃಹಲಕ್ಷ್ಮಿ ಅಕೌಂಟ್ಗೆ ಜಮೆ ಆಗಲಿದೆ ಅಂತ ಹೇಳ್ಬೋದು. ಹೀಗಾಗಿ ನಿಮ್ಮ ಅಕೌಂಟ್ಗೆ ಹಣ ಬರ್ತಾ ಇಲ್ಲ ಅಂತ ನೀವು ಚಿಂತೆ ಮಾಡಬೇಡಿ. ಎದಕ್ಕಂದ್ರೆ ವೀಕ್ಷಕರೇ, ಇದೇ ಒಂದು 28ನೇ ತಾರೀಕಿನವರೆಗೂ ನೀವು ಕಾಯಿರಿ. ನಿಮ್ಮ ಅಕೌಂಟ್ಗೆ 100% ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಹಣವನ್ನ ಬಿಡುಗಡೆ ಮಾಡಲಾಗ್ತಾ ಇದೆ ಅಂತಾನೂ ಕೂಡ ಹೇಳಲಾಗಿದೆ. ಇನ್ನು ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಸಹಕಾರ ಸಂಘವು ಕೂಡ ಪ್ರಾರಂಭವಾಗಿದೆ. ನ್ಯಾಷನಲೈಸ್ ಬ್ಯಾಂಕ್ ಅಲ್ಲೂ ಕೂಡ ನಿಮಗೆ ಕಡಿಮೆ ಬಡ್ಡಿ ದರದಲ್ಲಿ ಅಂದ್ರೆ ನ್ಯಾಷನಲೈಸ್ ಬ್ಯಾಂಕ್ ಇಂದನೂ ಕೂಡ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವನ್ನ ಮಾಡಿಕೊಡಲಾಗುತ್ತೆ ಅಂತ ಇಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರುವಂತದ್ದು. 30,000 ರೂಪಾಯಿಂದ 3 ಲಕ್ಷ ರೂಪಾಯಿವರೆಗೂ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಸಾಲ ಸೌಲಭ್ಯವನ್ನ ಮಾಡಿಕೊಡಲಾಗುತ್ತೆ. ಆದ್ರೆ ಕೆಲವೊಬ್ಬರು ಬಡ್ಡಿ ಇಲ್ಲದೆ ಸಾಲ ಕೊಡ್ತೀವಿ ಅಂತ ತಿಳ್ಕೊಂಡಿದ್ದಾರೆ. ವೀಕ್ಷಕರೇ, ಬಡ್ಡಿ ಇರುತ್ತೆ ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಬಡ್ಡಿ ಇರುತ್ತೆ. ಬ್ಯಾಂಕ್ ನಲ್ಲಿ 8% ವರೆಗೆ ಇರುತ್ತಲ್ಲ, ಅಷ್ಟು ಪ್ರಮಾಣದಲ್ಲಿ ಬಡ್ಡಿ ಇರಲ್ಲ. ಇಲ್ಲಿ ಕಡಿಮೆ ಬಡ್ಡಿಯಲ್ಲಿ ಸಾಲ ಸೌಲಭ್ಯ ಗೃಹಲಕ್ಷ್ಮಿಯರಿಗೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಎರಡನೇದಾಗಿ ಪಡಿತರ ಚೀಟಿದಾರರಿಗೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ನೋಡಿ ವೀಕ್ಷಕರೇ, ಅನ್ನಭಾಗ್ಯ ಫಲಾನುಭವಿಗಳಿಗಂತೂ ಒಂದು ಕಡೆಗೆ ಕೇಂದ್ರ ಸರ್ಕಾರದಿಂದಲೂ ಕೂಡ ಅಕ್ಕಿ ಕೊಡ್ತಾ ಇದ್ರು, ರಾಜ್ಯ ಸರ್ಕಾರದಿಂದಲೂ ಕೂಡ ಅಕ್ಕಿ ಕೊಡ್ತಾ ಇದ್ರು. ಹೀಗಾಗಿ ಜನರು ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡಿ
ಹಣವನ್ನ ಮಾಡ್ತಾ ಇದ್ರು. ಹೀಗಾಗಿ ಇದನ್ನ ತಡಿಬೇಕು ಅಂತ ಸರ್ಕಾರ ಈಗ ಅಕ್ಕಿ ಬದಲಾಗಿ ರಾಗಿ ಹಾಗೂ ಜೋಳ ವಿತರಣೆ ಮಾಡಲು ಕೂಡ ತೀರ್ಮಾನ ಮಾಡಲಿದೆ ಅಂತೆ. ಅಂದ್ರೆ ಸದ್ಯಕ್ಕೆ 8 ಕೆಜಿ ಅಕ್ಕಿ 2 ಕೆಜಿ ರಾಗಿ ವಿತರಣೆ ಮಾಡಲು ತೀರ್ಮಾನ ಮಾಡಲಾಗಿದೆ. ಆದ್ರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಜೋಳವನ್ನ ವಿತರಣೆ ಮಾಡಿ ಅಂತಾನೂ ಕೂಡ ಬೇಡಿಕೆಗಳು ಬಂದಿದೆ ಅಂತೆ ನ್ಯಾಯಬೆಲೆ ಅಂಗಡಿಗಳಿಗೆ. ಅಂದ್ರೆ ವೀಕ್ಷಕರೇ, ಇಲ್ಲಿ ಸರ್ಕಾರ ಸದ್ಯಕ್ಕೆ 8 ಕೆಜಿ ಅಕ್ಕಿ 2 ಕೆಜಿ ರಾಗಿ ಕೊಡೋದಕ್ಕೆ ತೀರ್ಮಾನ ಮಾಡಿರುವಂತದ್ದು. ರಾಗಿ ತಿಂದರೆ ರೋಗಗಳು ಬರೋದಿಲ್ಲ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಹೀಗಾಗಿ ರಾಗಿ ಒಂದು ಪೌಷ್ಟಿಕ ಆಹಾರ ಆಗಿರೋದ್ರಿಂದ ಸದ್ಯಕ್ಕೆ 8 ಕೆಜಿ ಅಕ್ಕಿ 2 ಕೆಜಿ ರಾಗಿಯನ್ನ ವಿತರಣೆ ಮಾಡಲಾಗ್ತಾ ಇದೆ. ಆದ್ರೆ ಮುಂದಿನ ತಿಂಗಳು ಜೂನ್ ತಿಂಗಳಿನಿಂದ ಇಂದಿರಾ ಕಿಟ್ ವಿತರಣೆ ಪ್ರಾರಂಭವಾಗ್ತಾ ಇದೆ. ಅಂದ್ರೆ ಕರ್ನಾಟಕ ಸರ್ಕಾರದಿಂದ ಅನ್ನಭಾಗ್ಯ ಅಕ್ಕಿ ಪೂರ್ತಿ ಪ್ರಮಾಣದಲ್ಲಿ ಬಂದ್ ಆಗುತ್ತೆ. 5 ಕೆಜಿ ಅಕ್ಕಿಯನ್ನ ಬಂದ್ ಮಾಡಿ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ಅಂತ ಈಗಾಗಲೇ ಸರ್ಕಾರದಿಂದ ಅಧಿಕೃತ ಅಪ್ಡೇಟ್ ಬಂದಿದೆ. ಜೂನ್ ತಿಂಗಳಿಂದಲೇ ನಿಮಗೆ ಇಂದಿರಾ ಕಿಟ್ ವಿತರಣೆ ಶುರುವಾಗುತ್ತೆ ವೀಕ್ಷಕರೇ. ಇಂದಿರಾ ಕಿಟ್ ನಲ್ಲಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಈ 4 ವಸ್ತುಗಳು ಕೂಡ ಕೊಡಲಾಗುತ್ತೆ ಅಕ್ಕಿ ಜೊತೆಗೆ. ಇನ್ನು ಹೆಸರು ಕಾಳು ಕೂಡ ಕೊಡಬಹುದು, ಅಥವಾ ಹೆಸರು ಕಾಳು ಇಲ್ಲದಿದ್ದರೆ ತೊಗರಿ ಬೇಳೆ ಹೆಚ್ಚುವರಿಯಾಗಿ ಕೊಡಬಹುದು, ಅಥವಾ ರಾಗಿ ಕೂಡ ಕೊಡಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ರಾಗಿ ಕೊಡ್ತಾರೋ ಇಲ್ಲೋ ಇನ್ನೂ ಅಧಿಕೃತ ಅಪ್ಡೇಟ್ ಬಂದಿಲ್ಲ. ಆದ್ರೆ ಮುಂದಿನ ತಿಂಗಳು ಜೂನ್ ತಿಂಗಳಿನಲ್ಲಿ ಅಧಿಕೃತವಾಗಿ ಪ್ರತಿಯೊಬ್ಬರಿಗೂ ಕೂಡ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ. ನೋಡಿ ವೀಕ್ಷಕರೇ, ಕೆಲವರಿಗೆ 5 ಕೆಜಿ ಕಿಟ್ಟು, ಕೆಲವರಿಗೆ 7.5 ಕೆಜಿ ಇಂದಿರಾ ಕಿಟ್ಟು, ಕೆಲವರಿಗೆ 2.5 ಕೆಜಿದು ಇಂದಿರಾ ಕಿಟ್ ಅಂತ ಹೇಳಲಾಗಿದೆ. ನಿಮ್ಮ ಕುಟುಂಬದಲ್ಲಿ ಒಬ್ರು ಇಬ್ರು ಇದ್ರೆ ಅಂತವರಿಗೆ 2.5 ಕೆಜಿದು ಇಂದಿರಾ ಕಿಟ್ಟು, ಅಂತ್ಯೋದಯ ಚೀಟಿ ಇದ್ದವರಿಗೂ ಕೂಡ ಇಂದಿರಾ ಕಿಟ್ ವಿತರಣೆ ಮಾಡಲಾಗುತ್ತೆ ವೀಕ್ಷಕರೇ. ಇದು ಕೂಡ ನಿಮಗೆ ಗೊತ್ತಿರಲಿ. ಇನ್ನೊಂದು ಕಡೆಗೆ 3 ರಿಂದ 4 ಜನ ಇದ್ರೆ ಅಂತವರಿಗೂ ಕೂಡ ಒಂದು 5 ಕೆಜಿ ಇಂದಿರಾ ಕಿಟ್ ಅನ್ನ ಕೊಡಲಾಗುತ್ತೆ. ಒಂದು ವೇಳೆ 5ಕ್ಕಿಂತ ಹೆಚ್ಚು ಜನ ನಿಮ್ಮ ಕುಟುಂಬದಲ್ಲಿದ್ರೆ ಅಂತವರಿಗೆ 7.5 ಕೆಜಿದು ಇಂದಿರಾ ಆಹಾರ ಕಿಟ್ ಅನ್ನ ಕೊಡಲಾಗುತ್ತಂತೆ. ಈಗ ಬನ್ನಿ ವೀಕ್ಷಕರೇ, ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್. 20ನೇ ತಾರೀಕಿನಿಂದಲೇ ಸಾರಿಗೆ ಸಂಚಾರ ಕರ್ನಾಟಕದಲ್ಲಿ ಬಂದ್ ಆಗ್ತಾ ಇದೆ. ಸಂಧಾನ ಸಭೆ ಪಾಸ್ ಆಗುತ್ತೋ ಫೇಲ್ ಆಗುತ್ತೋ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ನೋಡಿ, ಮತ್ತೆ ಸಾರಿಗೆ ನೌಕರರು ತಮ್ಮ ಒಂದು ಪ್ರತಿಭಟನೆಯಿಂದ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ ಮತ್ತೊಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. 25% ವೇತನಕ್ಕೆ ಪರಿಷ್ಕರಣಕ್ಕೆ ಆಗ್ರಹಿಸಿ ಹೋರಾಟವನ್ನ ಮಾಡಲಾಗ್ತಾ ಇದೆ ವೀಕ್ಷಕರೇ. ಹೌದು, ತಮ್ಮ ಬೇಡಿಕೆಗಳನ್ನ ಸರ್ಕಾರ ಉದಾಸೀನ ನಿಲುವು ತಾಳ್ತಾ ಇದೆ ಅಂತ ಸಿಟ್ಟಿಗೆದ್ದಿರೋ ಸಾರಿಗೆ ನೌಕರರು ಮೇ 20ನೇ ತಾರೀಕಿನಿಂದಲೇ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಡೆಸೋದಾಗಿ ತೀರ್ಮಾನವನ್ನ ಮಾಡಿರುವಂತದ್ದು ವೀಕ್ಷಕರೇ. ಅಷ್ಟು ಮಾತ್ರವಲ್ಲದೆ ತುಮಕೂರಿನಲ್ಲಿ ನಡೆಯುವ ಸಾಧನಾ ಸಮಾವೇಶಕ್ಕೂ ಕೂಡ ಬಂದು ಕಪ್ಪು ಪಟ್ಟಿ ಪ್ರದರ್ಶಿಸುವ ಮೂಲಕ ಅಧಿಕೃತವಾಗಿ ಪ್ರತಿಭಟನೆಯನ್ನ ಪ್ರಾರಂಭ ಮಾಡಲಿದ್ದಾರೆ. ಅಂದ್ರೆ 19ನೇ ತಾರೀಕು ರಾತ್ರಿಯಿಂದಲೇ ಪ್ರತಿಭಟನೆ ಪ್ರಾರಂಭವಾಗುವ ನಿರೀಕ್ಷೆ ಇರೋದ್ರಿಂದ ಮುಷ್ಕರಕ್ಕೆ ಮುಂದಾಗಿದ್ದ ಸಾರಿಗೆ ನೌಕರರಿಗೆ ಶಾಕ್ ಕೊಟ್ಟಿದ್ದಾರೆ. ಕೆಎಸ್ಆರ್ಟಿಸಿಯಿಂದ ನೋ ವರ್ಕ್ ನೋ ಪೇ ಆದೇಶ ಕೂಡ ಜಾರಿಗೆ ಬಂದಿರುವಂತದ್ದು. ಅಂದ್ರೆ ನೋಡಿ, ತನ್ನ ನೌಕರರಿಗೆ ಈಗ ಕೆಎಸ್ಆರ್ಟಿಸಿ ಕೂಡ ಶಾಕ್ ಕೊಟ್ಟಿದೆ. ಮುಷ್ಕರದಲ್ಲಿ ಭಾಗವಹಿಸುವ ನೌಕರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಮುಂದಾಗಿರೋ ಸಂಸ್ಥೆ ಕೆಲಸವಿಲ್ಲದಿದ್ದರೆ ವೇತನವಿಲ್ಲ, ಅಂದ್ರೆ ನೋ ವರ್ಕ್ ನೋ ಪೇ ನಿಯಮವನ್ನ ಜಾರಿಗೆ ತರಲಾಗಿದೆ. ಸಾರಿಗೆ ನೌಕರರ ಒಕ್ಕೂಟಗಳು ಜಂಟಿಯಾಗಿ ಪ್ರತಿಭಟನೆ ಹಾಗೂ ಮುಷ್ಕರಕ್ಕೆ ಕರೆ ನೀಡಿದ್ದ ಹಿನ್ನೆಲೆ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕರು, ನಿರ್ದೇಶಕರು ಈ ಕಟ್ಟುನಿಟ್ಟಿನ ಆದೇಶ ಕೂಡ ಹೊರಡಿಸಿದ್ದಾರೆ. ಯಾರೂ ಕೂಡ ಮುಷ್ಕರ ಮಾಡುವಂತಿಲ್ಲ, ಬಸ್ ಸಂಚಾರ ಬಂದ್ ಮಾಡುವಂತಿಲ್ಲ ಅಂತ ಕೆಎಸ್ಆರ್ಟಿಸಿ ಅವರು ಕೂಡ ಮತ್ತು ಸರ್ಕಾರದವರು ಕೂಡ ಸಾರಿಗೆ ನೌಕರರಿಗೆ ಹೇಳಿದ್ದಾರೆ. ಎಸ್ಮಾ ಕಾಯ್ದೆ ಜಾರಿ ಮಾಡಿದ್ರು ಕೂಡ ನಾವು ಯಾವುದೇ ಕಾರಣಕ್ಕೂ ಪ್ರತಿಭಟನೆಯಿಂದ ಹಿಂದೆ ಸರಿಯಲ್ಲ ಅಂತ ಸಾರಿಗೆ ನೌಕರರು ಹೇಳಿದ್ದು. ಯಾರಾದ್ರೂ ಊರಿಗೆ ಹೋಗಲು ಪ್ಲಾನ್ ಮಾಡ್ತಾ ಇದ್ರೆ ನೋಡಿ ವೀಕ್ಷಕರೇ, 20ನೇ ತಾರೀಕು ಬೆಳಗಿನ ಜಾವವರೆಗೂ ಸ್ವಲ್ಪ ಕಾಯಿರಿ. ಇನ್ನು ಮತ್ತೆ ವರುಣ ಆರ್ಭಟ, ಅಂದ್ರೆ ಕುಂಭ ದ್ರೋಣ ಮಳೆ ಅಂತಾನೆ ಹೇಳಬಹುದು ವೀಕ್ಷಕರೇ. ಈ ಒಂದು ಮಳೆಯಿಂದಾಗಿ 10 ಜಿಲ್ಲೆಗಳಲ್ಲಿ ಗುಡುಗು ಮಿಂಚು ಸಹಿತ ಭರ್ಜರಿ ಮಳೆ. ಬೆಂಗಳೂರು ಸೇರಿದಂತೆ ಬೆಂಗಳೂರು, ತುಮಕೂರು, ಮಂಡ್ಯ, ಮೈಸೂರು, ಮತ್ತೊಂದು ಕಡೆಗೆ ಗದಗ, ಹುಬ್ಬಳ್ಳಿ, ಧಾರವಾಡ, ಬಾಗಲಕೋಟೆ, ಬೆಳಗಾವಿ ಈ ಭಾಗದಲ್ಲೂ ಕೂಡ ಗುಡುಗು ಮಿಂಚು ಸಹಿತ ಭರ್ಜರಿ ಮಳೆಯಾಗಿದೆ. ಕೊಪ್ಪಳ, ವಿಜಯನಗರ, ರಾಯಚೂರು, ಹೊನ್ನಾವರ, ಧಾರವಾಡ, ಗದಗದಲ್ಲೂ ಕೂಡ ಭರ್ಜರಿ ಮಳೆ ಅಂತ ಹೇಳಬಹುದು. ಸಿಡಿಲಿನ ಅಬ್ಬರಕ್ಕೆ ಈಗಾಗಲೇ 3 ಜನರು ಬಲಿ ಕೂಡ ಆಗಿದ್ದಾರೆ ವೀಕ್ಷಕರೇ. ಮುಂದಿನ 1 ವಾರಗಳ ಕಾಲ ಇದೇ ತರ ಮಳೆ ಆಗೋ ಮುನ್ಸೂಚನೆ ಕೂಡ ಇರುವಂತದ್ದು. 10 ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆ ಆಗಲಿದೆ ಅಂತಾನೂ ಕೂಡ ಹವಾಮಾನ ಇಲಾಖೆ ಹೇಳಿದೆ ವೀಕ್ಷಕರೇ. ಯಾವೆಲ್ಲ ಜಿಲ್ಲೆಗಳಲ್ಲಿ ಅಲರ್ಟ್ ಅಂತ ನೀವು ಹೇಳೋದಾದ್ರೆ ಶಿವಮೊಗ್ಗ, ಧಾರವಾಡ, ಉತ್ತರ ಕನ್ನಡ, ಗದಗ, ಯಾದಗಿರಿ, ವಿಜಯನಗರ, ಉಡುಪಿ, ದಾವಣಗೆರೆ, ಹಾವೇರಿ, ಕೊಪ್ಪಳ ಈ ಒಂದು ಜಿಲ್ಲೆಗಳಲ್ಲೂ ಕೂಡ ಭರ್ಜರಿ ಮಳೆ ಸುರಿಯಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಇನ್ನು ಬೆಂಗಳೂರು, ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಬೆಂಗಳೂರು, ಮಂಡ್ಯ, ಮೈಸೂರು, ತುಮಕೂರು ಈ ಭಾಗದಲ್ಲೂ ಕೂಡ ಭರ್ಜರಿ ಮಳೆ ಆಗಲಿದೆ. ಇನ್ನು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಈ ಭಾಗದಲ್ಲೂ ಕೂಡ ಸಾಧಾರಣ ಮಳೆ ಸುರಿಯಲಿದೆ ಅಂತಾನೂ ಕೂಡ ಹೇಳಲಾಗಿದೆ. ಗುಡುಗು ಮಿಂಚು ಬೀಳುವಾಗ ಜನರು ಸ್ವಲ್ಪ ಎಚ್ಚರವಾಗಿರಬೇಕು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್, ಆದಷ್ಟು ಬೇಗ ಎಚ್ಚೆತ್ತುಕೊಳ್ಳದಿದ್ರೆ ಭೀಕರ ಬಡತನ, ವಿಶ್ವಕ್ಕೆ ನರೇಂದ್ರ ಮೋದಿ ಮಹಾ ಎಚ್ಚರಿಕೆ. ಹೌದು,
ಇತ್ತೀಚೆಗೆ ಜಗತ್ತನ್ನ ಕಾಡುತ್ತಿರೋ ಸರಣಿ ಬಿಕ್ಕಟ್ಟುಗಳಿಂದ ಜಾಗತಿಕ ಸಮುದಾಯ ಪಾಠ ಕಲಿದಿದ್ರೆ ವಿಶ್ವದಲ್ಲಿ ಮತ್ತೊಮ್ಮೆ ಭೀಕರ ಬಡತನ ಬರುತ್ತೆ ಅಂತ ಪ್ರಧಾನಿ ಮೋದಿ ಅವರು ಎಚ್ಚರಿಸಿದ್ದಾರೆ. ನೋಡಿ, ಮೊನ್ನೆ ತಾನೇ ನರೇಂದ್ರ ಮೋದಿಜಿಯವರು ಒಂದು ಮಾತು ಹೇಳಿದ್ರು, ಆದಷ್ಟು ಕಚ್ಚಾ ತೈಲ ಅಂದ್ರೆ ಪೆಟ್ರೋಲ್ ಡೀಸೆಲ್ ಬಳಕೆ ಕಡಿಮೆ ಮಾಡಬೇಕು, ಅಡುಗೆ ಎಣ್ಣೆ ಕೂಡ ಕಡಿಮೆ ಬಳಸಿ, ಬಂಗಾರ 1 ವರ್ಷಗಳ ಕಾಲ ಖರೀದಿ ಮಾಡಬೇಡಿ, ಮತ್ತೊಂದು ಕಡೆಗೆ ಶಾಲೆಗಳನ್ನು ಕೂಡ ಆನ್ಲೈನ್ ಮಾಡಿ ವರ್ಕ್ ಫ್ರಮ್ ಹೋಮ್ ಮನೆಯಿಂದಲೇ ಕೆಲಸ ಜಾರಿಗೆ ತನ್ನಿ ಅಂತ ಈಗಾಗಲೇ ಭಾರತದ ಕಂಪನಿಗಳಿಗಾಗಿರ್ಬೋದು, ಭಾರತ ಜನರಿಗೂ ಕೂಡ ಮನವಿಯನ್ನ ಮಾಡಲಾಗಿತ್ತು. ಈಗ ಈ ಒಂದು ಅಮೆರಿಕದವರು ಮತ್ತೆ ಯುದ್ಧ ಮಾಡಲು ಪ್ರಾರಂಭ ಮಾಡ್ತಾ ಇದ್ದಾರಂತೆ. ಇದರ ಬೆನ್ನಲ್ಲೇ ಮತ್ತೊಮ್ಮೆ ಅಲರ್ಟ್ ಮೆಸೇಜ್ ಜನರಿಗೆ ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ. ಅಂದ್ರೆ ಜಾಗತಿಕ ಅಸ್ಥಿರತೆಗೆ ಎದುರಾಗಿರೋ ಸವಾಲುಗಳು, ಮೊದಲು ಕೊರೋನಾ ಬಂತು, ನಂತರ ಮಿಲಿಟರಿ ಸಂಘರ್ಷಗಳು, ಈಗ ಯುದ್ಧಗಳು, ಮತ್ತೆ ಜಾಗತಿಕವಾಗಿ ಅನಿಲ ಕೊರತೆ, ಅಂದ್ರೆ ನೋಡಿ ಇಂಧನ ಕೊರತೆ, ಎನರ್ಜಿ ಕ್ರೈಸಿಸ್ ಇಂದಾಗಿ ನಾವು ಇಷ್ಟು ವರ್ಷ ಪಟ್ಟಿರೋ ಶ್ರಮ ಎಲ್ಲವೂ ಕೂಡ ವ್ಯರ್ಥವಾಗಬಹುದು, ಅಂದ್ರೆ ಎಲ್ಲ ಕೂಡ ಮತ್ತೆ ಕೊಚ್ಚಿ ಹೋಗಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಹಾಗಾದ್ರೆ ಯುದ್ಧ ಮುಂದುವರೆದ್ರೆ ಮುಂದಿನ ದಿನ ಏನಾಗಬಹುದು ಕಾದು ನೋಡೋ ಪರಿಸ್ಥಿತಿ. ಇವತ್ತಿಗೆ ಇಷ್ಟ ಆಗಿತ್ತು, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.